ನಿನ್ನೆ ಮಂಗಳೂರಿಗೆ ಬಂದು ಲ್ಯಾಂಡ್ ಆಗಿದೊಂದು ಖುಷಿ ಉಂಟಲ್ಲ, ನಿಮಗೆ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡ್ತೇನೆ. ಸೊ ರೀಸೆಂಟ್ಲಿ ನಾನು ಮತ್ತು ನನ್ನ ಹೆಂಡತಿ ಜೈಪುರಿಗೆ ಹೋಗಿದ್ವಿ. ಜೈಪುರಿಂದ ಜೋಧ್ಪುರ್, ಜೋಧ್ಪುರಿಂದ ಜೈಸಲ್ಮೇರ್, ಫುಲ್ ರಾಜಸ್ಥಾನ್ ಟ್ರಿಪ್ ಆ್ಯಂಡ್ ಇವೆನ್ಚುಲಿ ಟು ಉದಯ್ಪುರ್. ಏನಾಯ್ತು ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟಿತ್ತು. ಇದು ರೀಲ್ಸ್ ಎಲ್ಲ ನೋಡಿ ಉಂಟಲ್ಲ, ಫುಲ್ ಫಿಲ್ಟರ್ ಎಲ್ಲ ಹಾಕಿ ರೀಲ್ಸ್ ಆಗ್ತಾರಲ್ಲ, ಅದನ್ನು ನೋಡಿ ವಾವ್ ರಾಜಸ್ಥಾನ್ ಸೂಪರ್ ಇರ್ತದೆ. ಎಸ್, ಫೋರ್ಟ್ಸ್, ಹಿಸ್ಟ್ರಿ, ಕಲ್ಚರ್, ಮ್ಯೂಸಿಕ್, ಫುಡ್ ಎಲ್ಲ ಸೂಪರ್ ಇತ್ತು. ಬಟ್ ಅಲ್ಲಿರುವ ಜನ ಮತ್ತು ಅಲ್ಲಿರುವ ನಿಮಗೊಂದು ಅದು ಟೂರಿಸ್ಟಿಗೆ ಒಂದು ಫೀಲಿಂಗ್ ಸಿಗ್ತಲ್ಲ, ಓ ಮೈ ಗಾಡ್. ಫಸ್ಟ್ಲಿ ನನ್ನ ಹೆಂಡತಿ ಮತ್ತು ನಾನು ರೋಡಲ್ಲಿ ಹೋಗಿ ನಡೆದು ಹೋಗುವಾಗ ಒಂದು ಸ್ಟೇರ್ ಮಾಡೋ ರೀತಿ, ನಮ್ಗೆ ಗೊತ್ತುಂಟು ಹುಡುಗರು ನೋಡ್ತಾರೆ ಹುಡುಗಿಯರನ್ನು, ಬಟ್ ಆ ಸ್ಟೇರ್ ಮಾಡೋ ರೀತಿ ಉಂಟಲ್ಲ, ತುಂಬ ಬೇಜಾರಾಯಿತು. ಬಟ್ ಇವೆಂಚುಲಿ ಐ ಡೆಂಟ್ ಕೇರ್. ನಾನು ಅವರನ್ನು ರಿಟರ್ನ್ ಹೀಗೆ ಸ್ಟೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಲ್ಲರ ನನ್ನ ಹೆಂಡತಿ ನೆಗಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಶೀ ಈಸ್ ಬ್ಯೂಟಿಫುಲ್, ಬಟ್ ತುಂಬ ಬ್ಯೂಟಿಫುಲ್ ಹುಡುಗಿಯರು ಇದ್ದಾರಲ್ಲಿ. ಬಟ್ ಎಲ್ಲರೂ ಹಾಗೆ ಫೇಸ್ ಮಾಡಿದರೆ ವುಡ್ ಯು ಲೈಕ್ ಟು ಗೋ ಅಗೇನ್? ನೋ. ಸೆಕೆಂಡ್ಲಿ, ಫಸ್ಟ್ ಕಾರಲ್ಲಿ ಎಂಟರ್ ಆಗಿ ನಮ್ಮ ರೂಮಿಗೆ ಹೋಗುವಾಗ ಡ್ರೈವರ್ ಸ್ಟಾರ್ಟ್ ಮಾಡಿದ್ದ ಥೂ 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 ಅದೇ ಮಾಡ್ತಿದ್ರು. ಮತ್ತು ಎಲ್ಲ ಸಿಕ್ಕಿದಲ್ಲಿ ಮೂತ್ರ ಮಾಡೋದು ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ. ನಾನಿದು ಹೇಳೋದು ಯಾಕೆ ಗೊತ್ತುಂಟಾ, ನಮ್ಮ ಸಿಟಿ ಮಂಗಳೂರು ಆಯಿತಾ, ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಇಟ್ ಈಸ್ ನಥಿಂಗ್ ಕಂಪೇರ್ ಟು ವಾಟ್ ಐ ಸಾ ಇನ್ ರಾಜಸ್ಥಾನ್, ಹೌ ಪೀಪಲ್ ಲಿವ್. ಇದು ಯಾರ ಪ್ರಾಬ್ಲಮ್, ಇದು ಗೌರ್ಮೆಂಟಿದು ಮಿಸ್ಟೇಕ್, ಇದು ಜನರ ಮಿಸ್ಟೇಕ್ ನನಗೆ ಗೊತ್ತಿಲ್ಲ. ಬಟ್ ಆ ಸಿವಿಕ್ ಸೆನ್ಸ್ ಹೇಳ್ತಾರಲ್ಲ, ಈಗ ಟ್ರೆಂಡಿಂಗ್ ಅಲ್ಲ ಸಿವಿಕ್ ಸೆನ್ಸ್. ನನ್ನ ಹತ್ತಿರ ಒಬ್ಬಳು ಆರೆಂಜ್ ತಿಂತಾ ಇದ್ದಾಳೆ, ಥೂ ಥೂ ತಿಂದು ಅದು ಎಲ್ಲ ಇರ್ತದಲ್ಲ ಅಲ್ಲೇ ನನ್ನ ಎದುರಲ್ಲೇ, ನಾನು ನೋಡುವಾಗ ಹೀಗೆ ನೋಡಿದ್ದು ನನ್ನನ್ನು. ಸೊ ಇದೇ ನಾನು ಹೇಳೋದು, ಅಂದರೆ ನಮ್ಮ ಮಂಗಳೂರು ತುಂಬ ಮುಂದೆ ಇದೆ ತುಂಬ ವಿಷಯದಲ್ಲಿ. ಎಸ್, ನಾನು ಮೊನ್ನೆ ಸೈಕಲಲ್ಲಿ ಬಿದ್ದೆ. ಯಾಕೆ? ರೋಡಲ್ಲಿ ಗ್ಯಾಪ್ಸ್ ಉಂಟು ಇಲ್ಲಿ ಮಂಗಳೂರಲ್ಲಿ ಆಯಿತಾ, ನನ್ನ ಟಯರ್ ಸ್ಟಕ್ ಆಗಿ ನಾನು ಬಿದ್ದೆ ಅಲ್ಲಿ ಲಾಲ್ಬಾಗಲ್ಲಿ ಆಯಿತಾ. ಬಟ್ ದಿಸ್ ಕ್ಯಾನ್ ಬಿ ಫಿಕ್ಸ್ಡ್ ವೆರಿ ಈಸಿಲಿ. ಕೆಲವು ಮತ್ತು ಪ್ಲಾಸ್ಟಿಕ್ ಎಲ್ಲ ರೋಡ್ ಸೈಡಲ್ಲಿ ಬಿಸಾಡೋದು, ಅದು ಕೂಡ ಮಂಗಳೂರಲ್ಲಿ ಪ್ರಾಬ್ಲಮ್ ಇದೆ. ಬಟ್ ಟ್ರೈ ಮಾಡಿ, ಇಟ್ಸ್ ವೆರಿ ಸಿಂಪಲ್ ಟು ಇಂಪ್ರೂವ್ ದಿಸ್ ಸಿಟಿ ಆಫ್ ಮ್ಯಾಂಗ್ಳೂರ್. ತುಂಬ ಚೆನ್ನಾಗಿದೆ ನಮ್ಮ ಸಿಟಿ. ನಾವು ಬ್ಲೇಮ್ ಮಾಡ್ತೇವೆ ಎಸ್, ಬಟ್ ನಮಗೆ ಏನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ, ನಾವು ಕಂಟ್ರೋಲ್ ಮಾಡಬೇಕು ಆಯಿತಾ. ಅದಕ್ಕೆ ನಾನು ಹೇಳೋದು, ನಿನ್ನೆ ಮ್ಯಾಂಗ್ಳೂರಿಗೆ ಬಂದು ಲ್ಯಾಂಡ್ ಮಾಡೋದು ತುಂಬ ಖುಷಿ ಆಯ್ತು ನನಗೆ. ನನ್ನ ಹೆಂಡತಿಗೆ ಕೂಡ ತುಂಬ ಖುಷಿ ಆಯಿತು. ಅವಳ ಒನ್ ಆಫ್ ಅವರ್ ಡ್ರೀಮ್ ಡೆಸ್ಟಿನೇಷನ್ ಇತ್ತು ರಾಜಸ್ಥಾನ್. ಅವಳಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಆಫ್ಕೋರ್ಸ್ ಜೈಸಲ್ಮೇರ್ ಮತ್ತು ಉದಯ್ಪುರ್ ವಾಸ್ ಮಚ್ ಕ್ಲೀನರ್, ಮಚ್ ನೈಸರ್ ವೆನ್ ಇಟ್ ಕೇಮ್ ಟು ಜನ ಹೇಗೆ ಮಾತಾಡ್ತಾರೆ. ಬಟ್ ಜೈಪುರ್ ಮತ್ತು ಜೋಧ್ಪುರಲ್ಲಿ ನಾನು ನೋಟಿಸ್ ಮಾಡಿದ ಪ್ರಕಾರ ಜನ ತುಂಬ ರೂಡಾಗಿ ಮಾತಾಡ್ತಾರೆ. ನನಗೆ ಹಿಂದಿ ಫ್ಲೂಯೆಂಟ್ಲಿ ನಾನು ಹಿಂದಿ ಮಾತಾಡ್ತೇನೆ, ಬಟ್ ಅದೊಂದು ಬೇಜಾರಾದ ವಿಷಯ. ಯಾಕೆಂದರೆ ನಾವು ಖರ್ಚು ಕೂಡ ಮಾಡಿದ್ದೇವೆ. ಇದು ಇಟ್ಸ್ ನಾಟ್ ಲೈಕ್ ನಾವು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಹೋಗಿದ್ದಲ್ಲ, ಒಳ್ಳೆ ಖರ್ಚು ಮಾಡಿ ಹೋಗಿದ್ದೇವೆ. ಸೊ ಅದು ನೋಡುವಾಗ ಅಲ್ಲಿ ಡ್ರೈವರ್, ನಾವು ಹಿಂದೆ ಇದ್ದೇವೆ, ಅದು ಕೂಡ ಕೇರ್ ಇಲ್ಲ, ಅಲ್ಲೇ ಡೋರ್ ಓಪನ್ ಮಾಡಿ ಥೂ ಮಾಡೋದು, ಮಾತಾಡುವಾಗ ಸರಿ ಆನ್ಸರ್ ಕೊಡೋದಿಲ್ಲ. ಸೊ ಇದೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ. ಫುಡ್ ವೈಸ್ ವೆರಿ ಗುಡ್, ಕಲ್ಚರ್ ಎಲ್ಲ ತುಂಬ ಒಳ್ಳೆಯದೆ. ನಾನು ಆ್ಯಸ್ ಅ ಪ್ಲೇಸಿಗೆ ರಾಜಸ್ಥಾನಿಗೆ ಏನು ಹೇಳ್ತಾ ಇಲ್ಲ, ಬಟ್ ಇನ್ ಟರ್ಮ್ಸ್ ಆಫ್ ಟೂರಿಸ್ಟ್ ಗೋಯಿಂಗ್ ದೇರ್, like I couldn't wait to get back to Mangalore, and you should be happy that Mangalore is really good, but few changes can make this city one of the best in India. Don't make our city dirty.